ಹಾಲೆಲುಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ದೇವರನ್ನ ಒಂದು ರಾಗದಿಂದ ದೇವರ ನಾಮವನ್ನ ಮಹಿಮೆ ಪಡಿಸಿದ್ದೇವೆ. ಈಗ ಒಂದು ಚಿಕ್ಕ ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಅದರಲ್ಲಿ ಒಂದೆರಡು ವಾಕ್ಯವನ್ನ ಧ್ಯಾನಿಸುವಾಗ ಅದರ ಮಧ್ಯದಲ್ಲಿ ದೇವರು ಈ ವಾಕ್ಯವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ, ನಿಮಗೆ ಸ್ತೋತ್ರ, ಆರಾಧನೆ. ಪವಿತ್ರಾತ್ಮರೇ ಸ್ತೋತ್ರ. ಈ ವಾಕ್ಯದೊಂದಿಗೆ ನೀವು ಮಾತನಾಡಲಿ. ತಂದೆ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ಪ್ರಾರ್ಥಿಸುವಾಗ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ವಿಮೋಚನಾ ಕಾಂಡದಲ್ಲಿ ಅಲ್ಲಿಗೆ 3ನೇ ಅಧ್ಯಾಯ 4ನೇ ವಚನದಿಂದ ಓದ್ಕೊಳ್ಳಿ. ಸಾಕು. ದೇವರು ಆ ಪೊದೆ ಒಳಗಿಂದ ಮೋಶೆ ಮೋಶೆ ಎಂದು ಕರೆದನು. ಅಲ್ಲಿಗೆ ಈ ದೇವರು ಇಸ್ರಾಯೇಲ್ ಜನಗಳಿಗೆ ಅಲ್ಲಿಂದ ಫರೋಹನ ಒಂದು ಆಳ್ವಿಕೆಯಿಂದ ಬಿಡಿಸಿಕೊಂಡು ಬರಲಿಕ್ಕೆ ಮೋಶೆಯನ್ನ ನೇಮಕ ಮಾಡಿದ್ರು. ಆದರೆ ಮೋಶೆಗೆ ತಿಳಿದಿಲ್ಲ ದೇವರು ನನ್ನ ಮುಖಾಂತರ ನನ್ನ ಕಳಿಸಿಕೊಡ್ತಾರೆ. ಇವತ್ತು ಅದೇ ರೀತಿಯಾಗಿ ಯಾರಿಗಾದ್ರೂ ಒಂದು ದೇವರು ಒಂದು ಆತ್ಮದಲ್ಲಿ ಮಾತನಾಡಿ, ಇಂಥ ಕಡೆ ಒಂದು ಸೇವೆಗೆ ಹೋಗ್ರಿ, ಇಂಥ ಕಡೆ ನೀವು ಹೋಗ್ರಿ, ಇಂಥದ್ದೊಂದು ರೋಗವನ್ನು ಬಿಡಿಸ್ರಿ, ಎಲ್ಲ ವಿಷಯಗಳಲ್ಲೂ ದೇವರು ಆತ್ಮದೊಂದಿಗೆ ಮಾತನಾಡುವಾಗ ಆ ಆತ್ಮದ ನುಡಿಗಳನ್ನ ಗ್ರಹಿಸಿಕೊಂಡು ಅಲ್ಲಿ ಹೋಗಿ ನಾವು ಆ ಕಾರ್ಯಗಳನ್ನ ಮಾಡಿದ್ರೆ ದೇವರು ಜಯ ಕೊಡುವಂತವರಾಗಿದ್ದಾರೆ. ಪ್ರಿಯನಾದ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಇಲ್ಲಿ ದೇವರು ಹಾಗೆ ಮೋಶೆ ಮೋಶೆ ಅಂತ ಹೇಗೆ ಆ ಬೆಟ್ಟದ ಮೇಲೆ ಆ ಪೊದೆ ಒಳಗಿಂದ ಮೋಶೆಗೆ ದೇವರು ಕರೆದಾಗ ಅಲ್ಲಿ ಏನ್ ಕೆಳಗೆ ಓದ್ಕೊಡ್ರಿ. ಇಗೋ ಇದ್ದೇನೆ. ಹಾಲೆಲೂಯಾ. ಇವತ್ತು ಒಂದು ಸೇವಕರಿಗಾಗಿರ್ಲಿ, ಒಂದು ವಿಶ್ವಾಸಿಗಾಗಿರ್ಲಿ, ಆತ್ಮದಿಂದ ದೇವರನ್ನ ತುಂಬಾ ಬಹಳ ಹತ್ತಿರವಾಗಿ ಇಟ್ಟುಕೊಂಡು ನನ್ನ ಸರ್ವಸ್ವವು ದೇವರೇ ಎಂಬುದಾಗಿ ತಿಳಿದುಕೊಂಡು ಅದ್ರ ಪ್ರಕಾರ ಜೀವಿಸುವಂತವರಿಗೆ ದೇವರು ಅವಾಗ ಮೋಶೆ ಮೋಶೆ ಅಂತ ಕರೆದರು. ಇವತ್ತು ನಿಮ್ಮ ಹೆಸರಿಡಿದು ಕರೆಯುವಂತ ದೇವರಾಗಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳೇ, ಇವತ್ತು ನಮ್ಮ ಹೆಸರುಗಳನ್ನ ಕರೆದು ಇಂಥ ಕಡೆ ಹೋಗ್ರಿ, ಇಂಥ ಹಾಸ್ಪಿಟಲ್ ಒಬ್ಬರು ರೋಗಿದ್ದಾರೆ, ನೀವು ಈಗ ಹೋಗಿ ಪ್ರಾರ್ಥನೆ ಮಾಡ್ರಿ, ನನ್ನ ಹೆಸರಿನಲ್ಲಿ ನೀವು ಅವ್ರಿಗೆ ಮುಟ್ಟಿ ಪ್ರಾರ್ಥನೆ ಮಾಡ್ರಿ, ನಾನು ಜಯವನ್ನು ಕೊಡುತ್ತೇನೆ ಅಂತಾರೆ. ಹಾಲೆಲೂಯಾ. ಅವತ್ತು ಮೋಶೆ ಮೋಶೆ ಅಂತ ಕರೆದಾಗ ಅವನು ಇಗೋ ಇದ್ದೇನೆ. ಇವತ್ತು ನಿಮ್ಮ ಹೆಸರಿಡ್ತು ದೇವರು ಕರೆಯುವಾಗ ಸ್ವಾಮಿ ನಾನು ಇದ್ದೇನೆ ಅಂದಬೇಕು ಇವತ್ತು. ಹಾಲೆಲೂಯಾ. ನಾವು ಅದಕ್ಕೆ ಯಾವತ್ತು ಇಂಡೇಟ್ ಹಾಕಬಾರದು. ಈಗ ರಾತ್ರಿ ಕರೆದ್ರು, ಅರ್ಧ ರಾತ್ರಿ ಕರೆದ್ರು, ಸೇವಕರಿಗೆ ಅದೇ ಕೆಲಸ. ಪ್ರಿಯನಾದ ದೇವರ ಮಕ್ಕಳೇ, ಅವರಿಗೆ ಸಮಯವೇ ಇಲ್ಲ. ಯಾವುದು ಒಂದು ಫೋನ್ ಕಾಲ್ ಬರಲಿಲ್ಲ ಅಂದ್ರೆ, ಈ ಕಾಲಘಟ್ಟದಲ್ಲಿ ಒಂದು ಫೋನ್ ಕಾಲ್ ಬರಲಿಲ್ಲ ಅಂದ್ರೆ ಅವರು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ತಾರೆ, ನಿಜ. ಆದರೆ ಯಾರಾದ್ರೂ ಒಂದು ವಿಶ್ವಾಸಿ ಫೋನ್ ಮಾಡಿ, ಪಾಸ್ಟ್ರೆ ಈ ತರ ಸಮಸ್ಯೆ ಆಗಿದೆ, ನೀವು ಬಂದ್ರಿ ಅಂದ್ರೆ ಅವ್ರು ಹೋಗ್ತಾರೆ. ಯಾಕಂದ್ರೆ ಅವರ ಸೇವೆಗೆ ಮೀಸಲಾಗಿಟ್ಟಂತ ಸೇವಕರಾಗಿದ್ದಾರೆ. ಇಲ್ಲ, ನಾನು ನಿದ್ರೆಯಲ್ಲಿದ್ದೀನಿ, ನಾನು ಈಗ ಬರ್ಲಿಕ್ಕಾಗಲ್ಲ, ನಾನು ನಾಳೆ ಬರ್ತೀನಿ ಅಂತ ಹೇಳಿದ್ರೆ ಯಾವ ಲೆಕ್ಕಾಚಾರ? ಹಾಗಿಲ್ಲ, ಅದು ಹಾಗೆ ಇಲ್ಲ. ಯಾಕಂದ್ರೆ ಮೋಶೆ ಕರೆದಾಗ ಈಗೋ ಇದ್ದೇನೆ, ಆಗ ಮೋಶೆ ನಾನು ಇದ್ದೇನೆ ಸ್ವಾಮಿ. ಹಾಲೆಲೂಯಾ. ಹೇಗೆ ಹೇಳಿದರು ಅದೇ ರೀತಿಯಾಗಿ ಇವತ್ತು ಸೇವಕರು 90% ಹೋಗ್ತಾರೆ. ಕೆಲವೊಂದು 10% ಇವತ್ತು ಅನಿವಾರ್ಯ, ನಾವು ಬರೋಕ್ಕಾಗಲ್ಲ, ನಾಳೆ ಬರ್ತೀವಿ, ಹಂಗೆ ಹೇಗೆ ಅಂತ ಹೇಳುವಂಥವ್ರು ಇರ್ತಾರೆ. ಅಕಸ್ಮಾತ್ ಹೊರಗಡೆ ಇದ್ದೀನಿ ಅಂತ ಹೇಳ್ತಾರೆ, ಇಲ್ಲ ಊರಿಂದ ಆಚೆ ಹೋಗಿದ್ದೀನಿ ಅಂತ ಹೇಳ್ತಾರೆ. ನೀವು ಹೋಗ್ರಿ, ನಾ ಪ್ರೇಯರ್ ಮಾಡ್ತೀನಿ ಅಂತ ಹೇಳುವಂಥವ್ರು ಇದ್ದಾರೆ. ಇದ್ಯಾವುದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಇಲ್ಲೇ ಇದ್ದುಕೊಂಡು ಇವತ್ತು ಬರೋಕ್ಕಾಗಲ್ಲ, ನಾನು ನಾಳೆ ಬರ್ತೀನಿ, ನೋಡೋಣ, ಹಾಗೆ ಹೀಗೆ ಅಂತ ಹೇಳಿದ್ರೆ ಅದು ಮೋಶೆ ಆ ದಿನಗಳಲ್ಲಿ ಮಾಡಿದ ರೀತಿ ಇಲ್ಲಿ ಸೇವಕರಿಗೆ ಆಗುವುದಿಲ್ಲ ಮಾಡಲಿಕ್ಕೆ. ಅಂದ್ರೆ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆ ವಾಕ್ಯದಲ್ಲಿ ಹೇಳ್ತದೆ, ಮೋಶೆ ಮೋಶೆ ಅಂತ ದೇವರು ಕರೆದಾಗ ನಾನು ಇಗೋ ಇದ್ದೇನೆ ಸ್ವಾಮಿ. ಅವನು ರೆಡಿ ಆಗಿದ್ದಾನೆ. ಇಗೋ ಇದ್ದೇನೆ ಅಂದ್ರೆ ನಾನು ರೆಡಿ ಇದ್ದೀನಿ, ಹೇಳಿ ಸ್ವಾಮಿ ಮುಂದೆ. ಹಾಲೆಲೂಯಾ. ಹಾಗೆ ಕೇಳಬೇಕ್ರಿ. ನೀನು ನೋಡಿ, ದೇವ್ರು ಹೇಳ್ತಾರೆ ಮೋಶೆಗೆ, ನೀನು ಹತ್ತಿರ ಬರಬೇಡ. ಹಾಲೆಲೂಯಾ.
ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು. ನಿನ್ನ ಕಾಲಿನ ಕೆರಗಳನ್ನು ತೆಗೆದು ಹಾಕು. ಏಕೆಂದ್ರೆ ಆ ಸ್ಥಳ ಪರಿಶುದ್ಧವಾದ ಸ್ಥಳವಾಗಿದೆ. ಹಾಲೆಲೂಯ. ದೇವರು ಅಲ್ಲಿ ದರ್ಶನ ಕೊಟ್ಟಂತ ಜಾಗದಲ್ಲಿ ಪರಿಶುದ್ಧವಾದ ಸ್ಥಳವಾಗಿದೆ. ಪ್ರಿಯನಾದ ದೇವರ ಮಕ್ಕಳೇ, ಇವತ್ತು ನಮಗೆ ನೇಮಕ ಮಾಡಿದ ಒಂದು ಆಲಯ ನಾವು ಪರಿಶುದ್ಧವಾದ ರೀತಿಯಲ್ಲಿ ಕಾಣಬೇಕು. ನಮ್ಮ ಕೆರೆಗಳನ್ನಾಗಿರ್ಲಿ ಎಲ್ಲ ಒಂದು ಕಡೆ ನಾವು ಇಟ್ಟುಬಿಟ್ಟು ನಮಗೆ ಅಲ್ಲಿ ಅವತ್ತು ಆ ದಿನಗಳಲ್ಲಿ ಒಂದು ಮೊಬೈಲ್ ಫೋನ್ ಇಲ್ಲ. ಈಗೆಲ್ಲರಿಗೂ ಫೋನ್ ಇದೆ. ಆದರೆ ನೀವು ಆಲಯಕ್ಕೆ ಒಳಗೆ ಹೋಗ್ಬೇಕಾದ್ರೆ ಅದೆಷ್ಟೇ ಕಷ್ಟ ಬಂದರೂ ಏನೇ ಬಂದರೂ ನಿಮ್ಮ ಫೋನ್ಗಳನ್ನು ದಯಮಾಡಿ ಸ್ವಿಚ್ ಆಫ್ ಮಾಡಿ ಹೋಗಿ. ನೀವು ಫೋನಲ್ಲಿ ಆನ್ ಮಾಡಿ ಇಟ್ಕೊಂಡು ಪ್ರಸಂಗ ಕೇಳುವಾಗ, ಹಲ್ಲೆಲೂಯ, ಸೇವಕರು ಕೊಡುವಂತ ಒಂದು ಪ್ರಸಂಗದಲ್ಲಿ ಯಾವುದಾರ ಒಂದು ಫೋನ್ ಹೊಡಿತು ಅಂದ್ರೆ ನಿಮ್ಮ ಮೈಂಡ್ ಎಲ್ಲ ಫೋನ್ ಕಡೆ ಬಂತು. ನಿಮ್ಮ ವಾಕ್ಯ ಕೇಳಿದಂತ ವಾಕ್ಯ ಹೊರಟೋಯ್ತು. ದೇವರ ಪ್ರಸನ್ನತೆ ಹೀಗೆ ಬಂದು ನಿಂತ್ಕೊಳ್ಳೋದಂತ ಅಲ್ಲಲ್ಲ ಪ್ರಿಯದ ದೇವರ ಮಕ್ಕಳೇ. ಪವಿತ್ರಾತ್ಮನ ನುಡಿಯುವಾಗ ಒಂದು ಅಭಿಷೇಕ ಬಂದು ಹಿಡಿದು ಹೋಗುವ ರೀತಿ ಇರ್ತದೆ. ಹಲ್ಲೆಲೂಯ. ಒಂದು ಪ್ರೆಸೆನ್ಸ್, ಒಂದು ಕರೆಂಟ್ ಬಂದ ರೀತಿ, ಕರೆಂಟ್ ಬಂದು ಹೇಗೆ ಪಟ್ಟಂತ ಹೋಗ್ತದೋ ಅದೇ ರೀತಿಯಾಗಿ ನಾವು ಯಾವಾಗ ದೇವರ ವಾಕ್ಯವನ್ನ ಹೇಳುವಾಗ, ನಾವು ಕೇಳುವಂಥದ್ದು ಇರುವಾಗ ನಾವು ಸಂಪೂರ್ಣವಾಗಿ ಆ ವಾಕ್ಯದ ಕಡೆ ಗಮನ ಇಡಬೇಕಾಗಿದೆ ಪ್ರಿಯರೇ. ನಾವು ಈ ಮೊಬೈಲ್ನಲ್ಲಿ ಆನ್ ಆದಾಗ ಇಲ್ಲಿ ಕಾಲಿಂಗ್ ಬೆಲ್ಲು ಹೊಡೆದಾಗ ಏನಾಗ್ತದೆ, ಯಾವುದೋ ಒಂದು ಕಾಲ್ ಬಂತು ಅಂದಾಗ ಅಲ್ಲಿ ಸೇವಕರು ಹೇಳುವ ಪ್ರಸಂಗ ನಮ್ಮಿಂದ ಹೊರಟೋಗ್ತದೆ. ಅಲ್ಲಿ ಎಲ್ಲಿಗೆ ಬಿಟ್ವಿ ಅಂತ ನಮ್ಗೆ ನೆನಪಿರುವುದಿಲ್ಲ. ಅದಕ್ಕೆ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಪರಿಶುದ್ಧವಾದ ಸ್ಥಳದಲ್ಲಿ ಕೂತ್ಕೊಂಡು ಆರಾಧನೆ ಮಾಡಿ ವಾಕ್ಯವನ್ನು ಕೇಳುವಾಗ ಸೇವಕರು ಅವರಿಗೆ ದೇವರು ಕೊಡುವಂತ ಒಂದು ವಾಕ್ಯ ಸಂದೇಶವನ್ನು ಸಾರುವಾಗ ನಾವು ಗಮನ ಇಟ್ಟು ಕೇಳಿದ್ರೆ ಮುಂದಿನ ದಿನಮಾನಗಳಲ್ಲಿ ದೇವರಲ್ಲಿ ಬೆಳಿಲಿಕ್ಕೆ ನಿಮಗೆ ಆ ವಾಕ್ಯವನ್ನು ಬಿಡುವುದೇ ಇಲ್ಲ. ಪ್ರಿಯನಾದ ದೇವರ ಮಕ್ಕಳೇ, ವಾಕ್ಯವನ್ನು ನಿಮ್ಮನ್ನು ಹಿಂಬಾಲಿಸ್ತದೆ. ಅದು ಯಾಕೆ? ನೀವು ದೇವರಲ್ಲಿ ಆಸಕ್ತನಾಗಿರುವುದರಿಂದ, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಲೆಲೂಯ. ಕೀರ್ತನೆಗಾರನಲ್ಲಿ ಹೌದಲ್ಲ? ಕೀರ್ತನೆ ಗ್ರಂಥದಲ್ಲಿ ನನ್ನ ನಾಮವನ್ನು ಅರಿತವನಾಗಿರೋದ್ರಿಂದ ಅವನನ್ನು ಉದ್ಧಾರ ಮಾಡ್ತೀನಿ. ಯಾವಾಗ ಉದ್ಧಾರ ಮಾಡೋದು? ಈ ವಾಕ್ಯ ಕೇಳಿ ಫೋನ್ ಬಂದಾಗ ಎತ್ಕೊಂಡು ಹೊರಗಡೆ ಹೋಗುದಲ್ಲ. ಅದಕ್ಕೆ ಹೇಳ್ತಾ ಇರೋದು, ಹೊರಗಡೆ ಬರ್ಬೇಕಾದ್ರೆ ಒಂದು ಫ್ಲೈಟ್ ಮೋಡಿಗೆ ಹಾಕ್ರಿ, ಇಲ್ಲಾಂದ್ರೆ ಒಂದು ಸ್ವಿಚ್ ಆಫ್ ಮಾಡ್ರಿ. ವಾರಕ್ಕೆ ಹೋಗೋದೇ ಒಂದ್ಸಲ, ಅದರಲ್ಲಿ ಫೋನ್ ಅಟೆಂಡ್ ಮಾಡ್ಕೊಂಡು ಮಾಡಿದ್ರೆ ಏನು ವಾಕ್ಯ ಕೇಳ್ದಂಗೆ ಆಗುತ್ತೆ. ನಾವು ಅದಕ್ಕಿಂತ ಒಳ್ಳೇದು ಮನೇಲಿ ಕೂತ್ಕೊಳ್ಳೋದೇ ಒಳ್ಳೇದು. ಹಾಲೆಲೂಯ. ಹಾಗೆ ಯಾವತ್ತೂ ಆಗಬಾರ್ದು ಪ್ರಿಯನಾದ ದೇವರ ಮಕ್ಕಳೇ. ದೇವರದು ಸಹಿಸಲ್ಲ. ಇದು ದೇವರು ಹೇಳ್ತಾರೆ, ತಿರಸ್ಕಾರ ನಾನು ಸಹಿಸುವುದಿಲ್ಲ ಅಂತ. ಹಾಲೆಲೂಯ. ಹಾಗಾಗಬಾರ್ದು. ಕೆಳಗಡೆ ಓದ್ಕೊಳ್ರಿ. ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿ. ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು. ಹಾಲೆಲೂಯ. ಏನು? ನೀನು ಎಲ್ಲಿ ನಿಂತಿದೆಯೋ ಅದು ಪರಿಶುದ್ಧವಾದ ಸ್ಥಳ, ಪರಿಶುದ್ಧ ಭೂಮಿ. ಹಾಲೆಲೂಯ. ನಾನು ಆದಿಕಾಂಡ ಪ್ರಥಮ ಭಾಗದಲ್ಲಿ ನೋಡುವಾಗ ಎಲ್ಲ ಒಂದು ನುಡಿಗಳಲ್ಲಿ ಎಲ್ಲ ಉಂಟು ಮಾಡಿದೆ. ಹಾಲೆಲೂಯ. ಆದರೆ ನಿನ್ನನ್ನ ನಾನು ನುಡಿಯಿಂದ ಉಂಟು ಮಾಡಲಿಲ್ಲ. ನನ್ನ ಸ್ವಂತ ಕೈಯಿಂದ ನಿನ್ನನ್ನ ಒಂದೊಂದು ಅಂಗಾಂಗವಲ್ಲ ಸೃಷ್ಟಿ ಮಾಡಿದ್ದೀನಿ, ನನ್ನ ಕೈಯಿಂದ ಮಾಡಿದ್ದೀನಿ. ಪ್ರಿಯನಾದ ದೇವರ ಮಕ್ಕಳೇ, ಅದಕ್ಕಾದ್ರೆ ಒಂದು ಬೆಲೆ ಬೇಡವಾ? ದೇವ್ರು ಕೇಳ್ತಾರೆ, ಇದಕ್ಕಾದ್ರೆ ನಾನು ನಿನ್ನನ್ನ ಸ್ವಂತ ಕೈಯಿಂದ ಮಾಡಿದ್ದೀನಲ್ಲ, ನಿನ್ನ ಎಂತ ಸುಂದರ ಸುಂದರಿಯರಾಗಿ ನಾನು ನಿನ್ನನ್ನ ರೂಪಿಸಿದ್ದೀನಲ್ಲ, ಅದಕ್ಕೋಸ್ಕರ ಆದ್ರೆ ನೀವು ನಂಬಬಾರದ, ನನ್ನ ಮಾತು ಕೇಳಬಾರ್ದ, ನನ್ನ ವಾಕ್ಯದ ಪ್ರಕಾರ ನಡಿಬಾರ್ದ ನೀವು? ಹಾಲೆಲೂಯ. ಇದು ದೇವರು ಈ ತರ ಪ್ರಶ್ನೆ ಮಾಡಿದ್ರೆ ನಮ್ಮ ಹತ್ರ ಉತ್ತರ ಇದೆಯಾ? ಹಾಲೆಲೂಯ. ಖಂಡಿತ ಉತ್ತರ ಇಲ್ಲ. ಅದಕ್ಕೆ ನನ್ನ ವಾಕ್ಯಕ್ಕೆ ವಿರೋಧವಾದ ಮಾತು, ನಡೆ, ನುಡಿ ಯಾವುದು ಇರಬಾರ್ದು ಅಂತ ಹೇಳ್ತಾರೆ ಸ್ವಾಮಿ. ದೇವರ ಚಿತ್ತವಾದ್ರೆ ನಾಳೆ ಅದು ಕೆಳಗಡೆನೆ 6ನೇ ವಾಕ್ಯದಿಂದ ತೆಗೆದುಕೊಳ್ಳೋಣ. ಇವತ್ತು ಕೊಟ್ಟಂತ ಸಮಯ ಮುಕ್ತಾಯ. ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕು ಆಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಸಹೋದರ ಸಹೋದರಿ ನೆನೆಸಿ ನಿಮ್ಮ ಕರಗಳನ್ನು ಒಪ್ಪಿಸ್ಕೊಳ್ತೀನಿ ಸ್ವಾಮಿ.
ಹಾಲೆಲೂಯ. ಅವರೆಲ್ಲ ಕಷ್ಟ, ದುಃಖ, ರೋಗ, ಸಮಸ್ಯೆ ಯಾವುದೇ ಇದ್ದರೂ ಸ್ವಾಮಿ, ನಸರೇನ ಯೇಸು ಸ್ವಾಮಿ ನಾಮದಲ್ಲಿ ಎಲ್ಲರಿಗೂ ಬಿಡುಗಡೆ ಮಾಡಕ್ಕೆ ಪ್ರಾರ್ಥಿಸ್ತೀನಿ. ಆಮೇಲೆ ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.